ಸರ್ ಇದು 7 HP 7 wheels ಅಂತ ಟಿಲ್ಲರ್ ಇದು ಗದ್ದೆ ಉಳ್ಬೋದು, ನಿಮ್ಗೆ ತರಕಾರಿ ಮತ್ತು ಹೊಗೆ ಸೊಪ್ಪು ಎಲ್ಲ ಉಳ್ಬೋದು. ಇದ್ರ ಜೊತೆ ಬರೋದು ಐಟಮ್ಗಳು ಬನ್ನಿ ತೋರಿಸ್ತೀನಿ ಬನ್ನಿ ಮುಂದೆ. ಒಂದು ನೇಗ್ಲು ಬರುತ್ತೆ, ಜೋಡ್ರೇಖೆ ನೇಗ್ಲು. ಇದು ಮತ್ತೆ ರೋಟ್ರಿ ಬರುತ್ತೆ 2 ಸೈಡ್ಗೆ, ಒಂದು ಆ ಕಡೆ ಮತ್ತು ಈ ಕಡೆ 2 ಟೈರಿಗೂ. ಮತ್ತೆ ಇದು ಸಿಂಗಲ್ ನೇಗ್ಲು ಬರುತ್ತೆ, ಅದು ಗೇಜ್ ಬರುತ್ತೆ, ಗದ್ದೆ ಉಳ್ಬೋದು, ಗದ್ದೆ ಕೆಲಸ ಮಾಡ್ಬೋದು. ಇದು ಮೈಲೇಜು 1.5 ಗಂಟೆ ಬರುತ್ತೆ 1 ಲೀಟ್ರಿಗೆ. ಆಯಿಲ್ ಚೇಂಜು ನಾವೇ ಮಾಡ್ಕೋಬೋದು. ಅದು ಬನ್ನಿ ತೋರಿಸ್ತೀನಿ ಆಯಿಲ್ ಚೇಂಜ್ ಎಲ್ಲಿ ಮಾಡೋದು ಅಂತ. ಇಂಜಿನ್ ಆಯಿಲು 650 ml ಇಂಜಿನ್ ಆಯಿಲು ಇಲ್ಲಿ ಹಾಕೊಡೋದು, ಇಲ್ಲಿ ಡ್ರೈ ಮಾಡೋದು. ಈ ನಟ್ ಬಿಚ್ಚಿರೋ ಫುಲ್ ಡ್ರೈ ಆಗುತ್ತೆ. ಟಿಲ್ಲರ್ ಮೇಲಿಕ್ಕೆ ಎತ್ತಿದ್ರೆ ಎಲ್ಲ ಸೋರಾಗುತ್ತೆ. ನೆಟ್ ಹಾಕೊಂಡು ತಿರುಗಿ ಇಲ್ಲಿ ಡ್ರೈ ಹಾಕೊಳ್ಳೋದು. ಮತ್ತು ಗೇರ್ ಬಾಕ್ಸ್ ಆಯಿಲ್ ಹಾಕೊಳ್ಳೋದು ತೋರಿಸ್ತೀನಿ ಬನ್ನಿ. ಗೇರ್ ಬಾಕ್ಸ್ ಆಯಿಲು ಇಲ್ಲಿ ಹಾಕೊಳ್ಳೋದು, ಇಲ್ಲಿ ಇದನ್ನು ಡ್ರೈ ಮಾಡೋದು. ಇದು ಕೆಳಗಡೆ ಐತೆ ನೋಡಿ, ಇದ್ರ ಕೆಳಗಡೆ ಇದನ್ನು ಬಿಚ್ಚಿದ್ರೆ ಇದು ಫುಲ್ ಡ್ರೈ ಆಗುತ್ತೆ. ಡ್ರೈ ಆದ್ಮೇಲೆ ಟೈಟ್ ಮಾಡ್ಕೊಂಡು ತಿರುಗಿ 1.5 ಲೀಟ್ರ್ ಹಾಕೊಳ್ಳೋದು. ಇದು ಮ್ಯಾಕ್ಸಿಮಮ್ ಒಂದು 25 ಗಂಟೆ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ಟೈಮು. ಸೆಕೆಂಡ್ ಟೈಮ್ 50 ಗಂಟೆ ಚೇಂಜ್ ಮಾಡ್ಕೊಳ್ಳಿ. ನೀವೇ ಹಾಕೋಬೋದು ಆಯಿಲ್. ಸರ್ ನೂಡ್ಲು ಮಾಡ್ಕೊಳ್ಬೇಕು. ನೂಡ್ಲು ಫಸ್ಟ್ ಆನ್ ಮಾಡ್ಕೊಳ್ಳಿ, ಸ್ವಿಚ್ ಇರುತ್ತೆ. ಸ್ವಿಚ್ ಆನ್ ಮಾಡ್ಕೊಂಡು ಒಂದು ಸ್ವಲ್ಪ ಎಕ್ಸಿಲೇಟರ್ ಕೊಟ್ಕೊಂಡು ಇಲ್ಲಿ ಚೌಕ್ ಇರುತ್ತೆ, ಈ ಚೌಕು ರೈಟ್ ಸೈಡ್ ಎಳ್ಕೊಂಡು ಸ್ಟಾರ್ಟ್ ಮಾಡ್ದ ಬಿಡೋ ಸರ್. ಇದು ಫಸ್ಟ್ ಗೇರು, ಮುಂದೆ ಫಸ್ಟ್ ಮಾಡ್ಬಿಟ್ಟು ಕ್ಲಚ್ ಅಮ್ಕ ಸ್ಲೋ. ಇದು ಸ್ಲೋ ಇರುತ್ತೆ. ಮತ್ತೆ ಸ್ಪೀಡ್ ಬೇಕಂದ್ರೆ ಸೆಕೆಂಡ್ ಗೇರ್ ಹಾಕೊಂಡ್ರೆ ಸ್ಪೀಡ್ ಇರುತ್ತೆ. ಮತ್ತೆ ಏನಾರ ತಡಾಕೊಂಡ್ರೆ ಮರ ತಡಾಕೊಂಡ್ರೆ ನೂಡ್ಲು ಮಾಡ್ಕೊಂಡು ರಿವರ್ಸ್ ಬರುತ್ತೆ. ಹುಣಸೂರು ರೈತ ಮನೆ ಅಲ್ಲಿಂದ ತಗೊಂಡ್ಬಂದಿದ್ದು. ಇದು ಹೆಂಗ ಅನಿಸ್ತು ನಿಮ್ಗೆ ಇದ್ರ ಬಗ್ಗೆ? ಟ್ರಯಲ್ ಚೆನ್ನಾಗಿದೆ. ತೋಟಕ್ಕೆ ಚಿಕ್ಕದು, ತೋಟದಲ್ಲಿ ಮಧ್ಯದಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಚಿಕ್ಕದಾಗಿರ್ಬೇಕು. ಚೆನ್ನಾಗಿ ಕೆಲಸ ಮಾಡುತ್ತಲ್ಲ, ಚೆನ್ನಾಗಿದೆ, ಖುಷಿ ಆಯ್ತು.